ಚಿಕ್ಕ ವಿಷಯವನ್ನು ಮನಸ್ಸಿಗೆ ಹಚ್ಕೊಳ್ಳುವಂಥ ಕೆಲಸ ಮಾಡ್ತೀರಾ? ನಾವು ಯಾರ ಜೊತೆ ವಾದ ಮಾಡಬೇಕು ಅವ್ರ ಜೊತೆನೇ ವಾದ ಮಾಡಬೇಕು. ಸುಮ್ಮನೆ ನಾವು ನಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀವಿ ಕೆಲವರ ಜೊತೆ ವಾದ ಮಾಡಿಕೊಂಡು ಅಂತ ನಿಮ್ಗೆ ಅನಿಸಿದ್ರೆ ಇವತ್ತಿಂದನೇ ನಿಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಒಂದು ಚಿಕ್ಕ ಕಥೆಯ ಮುಖಾಂತರ ನಿಮಗೆ ಈ ವಿಚಾರವನ್ನು ಇನ್ನಷ್ಟು ಸಂಕ್ಷಿಪ್ತವಾಗಿ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಒಂದು ಕಾಡಿನಲ್ಲಿ ಒಂದು ಹುಲಿ ಹಾಗೆ ಒಂದು ಕತ್ತೆ. ಓಕೆ, ಇದ್ರದ್ದೊಂದು ಡಿಸ್ಕಷನ್ ಆಗುತ್ತೆ, ಆಯಿತಾ? ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತೀನಿ. ಈ ಕಥೆಯನ್ನು ನೀವು ಕೇಳಿರ್ಬೋದು, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಒಂದು ದೊಡ್ಡ ಬಾವಿ ಇರುತ್ತೆ, ಆ ಬಾವಿಯಲ್ಲಿ 6 ಕಪ್ಪೆಗಳಿರುತ್ತೆ. ಹುಲಿ ಹೇಳುತ್ತೆ ಅಲ್ಲಿ 6 ಕಪ್ಪೆಗಳಿದೆ ಅಂತ, ಬಟ್ ಕತ್ತೆ ಹೇಳುತ್ತೆ ಇಲ್ಲ ಅಲ್ಲಿ 8 ಕಪ್ಪೆಗಳಿದೆ, ನಿಮಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ ಅಂತ ಹೇಳುತ್ತೆ. ಇನ್ಸಲ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಕತ್ತೆ. ಇಲ್ಲ, ಹುಲಿ ಹೇಳುತ್ತೆ ಇಲ್ಲ ನಾನು ಮತ್ತೊಂದು ಸಲ ಸೂಕ್ಷ್ಮವಾಗಿ ನೋಡಿದ್ದೀನಿ, ಅಲ್ಲಿರುವಂಥದ್ದು ಕೇವಲ 6 ಕಪ್ಪೆ ಅಂತ. ಬಟ್ ಕತ್ತೆ ಹೇಳುತ್ತೆ ಇಲ್ಲ ಅದು 8 ಕಪ್ಪೆ ಇರೋದು, ನಿಮಗೆ ಕಣ್ಣು ಕಾಣಿಸಲ್ಲ ಅಂತಲೇ ಕನ್ಕ್ಲೂಷನ್ಗೆ ಬಂದ್ಬಿಡುತ್ತೆ. ಇನ್ನೇನು ಮಾಡೋದು? ಓಕೆ, ಇದಕ್ಕೊಂದು ಜನ ಬೇಕು, ಅವ್ರ ಹತ್ರನೇ ಹೋಗಿ ಮಾತಾಡೋಣ ಅಂತ ಹೇಳಿಕೊಂಡು ಲಯನ್ ಹತ್ರ ಹೋಗುತ್ತಂತೆ. ಅಲ್ಲಿ ಸಿಂಹನಲ್ಲಿ ಈ ಒಂದು ಡಿಸ್ಕಷನ್ ಆಗುತ್ತೆ. ಸಿಂಹ ಸ್ಪಾಟಿಗೆ ಬಂದುಬಿಟ್ಟು ಆ ಬಾವಿಯನ್ನು ನೋಡ್ತಾರೆ. ಆವಾಗ ಹೇಳುತ್ತೆ ಎಸ್ ಇದರಲ್ಲಿರುವಂಥದ್ದು 8 ಕಪ್ಪೆ. ಹಾಗಾಗಿ ಏನು ಕತ್ತೆ ಹೇಳಿದ್ದಾರೆ ಅದೇ ಕರೆಕ್ಟು ಅಂತ. ಕತ್ತೆ ಅಂತೂ ಫುಲ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ತುಂಬ ಖುಷಿಯಲ್ಲಿ ಆ ಕಡೆ ಹೋಗುತ್ತೆ. ಹುಲಿ ಬಂದುಬಿಟ್ಟು ಸಿಂಹದಲ್ಲಿ ಕೇಳುತ್ತಂತೆ ಅದ್ಯಾಕೆ ಹಾಗೆ, ನನಗಲ್ಲಿ ಕಾಣಿಸ್ತಾ ಇರೋದು 6 ಕಪ್ಪೆ ಅಲ್ವಾ ಅಂತ. ಆವಾಗ ಸಿಂಹ ಆನ್ಸರ್ ಮಾಡುತ್ತೆ ಎಸ್ ಅಲ್ಲಿರುವಂಥದ್ದು 6 ಕಪ್ಪೆಗಳೇ. ಬಟ್ ನೀನು ಯಾರ ಜೊತೆ ಫೈಟ್ ಮಾಡ್ತಾ ಇದೆಯಾ, ಯಾರ ಜೊತೆ ವಾದ ಮಾಡ್ತಾ ಇದೆಯಾ? ಅದಕ್ಕೋಸ್ಕರ ಅವನೇ ಕರೆಕ್ಟ್ ಅಂತ ಹೇಳಿದೆ. ಆ್ಯಕ್ಚುಲಿ ನೀನು ಕರೆಕ್ಟ್ ಆಗಿದೆಯಾ, ಬಟ್ ನೀನು ಯಾರ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾ ಇದೆಯಾ ಅದನ್ನು ಯೋಚಿಸ್ಕೊಂಡು ಆರ್ಗ್ಯುಮೆಂಟ್ ಮಾಡು ಹೇಳುವಂಥ ಮಾತು. ಆವಾಗ ಹುಲಿಗೆ ಗೊತ್ತಾಯ್ತಂತೆ ಎಸ್ ಅಲ್ಲಿರುವಂಥದ್ದು 6 ಕಪ್ಪೆನೇ. ಈ ಕತ್ತೆ ನನ್ನನ್ನು ಕನ್ಫ್ಯೂಸ್ ಮಾಡಿಸ್ತಾ ಇತ್ತು, ಹೋಗಿ ಹೋಗಿ ಕತ್ತೆ ಜೊತೆ ನಾನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀನಲ್ವಾ ಅಂತ. ಹುಲಿಗೆ ಅದ್ರ ಬಗ್ಗೆ ಸ್ವಲ್ಪ ಬೇಜಾರು ಅನ್ನಿಸ್ತಂತೆ. ನಮ್ಮ ಬದುಕಲ್ಲೂ ಈ ರೀತಿ ಆರ್ಗ್ಯುಮೆಂಟ್ ಮಾಡುವವರು ಬಹಳಷ್ಟು ಮಂದಿ ಸಿಗ್ತಾರೆ. ನಿಮಗೆ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾದಮೇಲೆ ಮತ್ತು ಯಾಕೆ ಅಂಥವ್ರ ಜೊತೆ ನೀವು ಆರ್ಗ್ಯುಮೆಂಟ್ ಮಾಡಿಕೊಂಡು ಟೈಮನ್ನು ವೇಸ್ಟ್ ಮಾಡ್ತೀರಾ? ನಾನು ಬಹಳಷ್ಟು ಬಾರಿ ಹೇಳಿದ್ದೀನಿ ಎಸ್ ಅವರೇನೋ ನಮ್ಮ ಬಗ್ಗೆ ತಿಳ್ಕೊಳ್ತಾರೆ, ಏನೋ ರಾಂಗ್ ಅವರಿಗೆ ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ಏನೋ ಒಂದು ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಇರ್ಬೋದು, ಇರಲಿ. ಬಟ್ ಅದರ ಬಗ್ಗೆ ಜಾಸ್ತಿಯಾಗಿ ಕ್ಲಾರಿಫಿಕೇಷನ್ಸನ್ನು ನೀಡ್ತಾ ಅಥವಾ ಮೂರ್ಖರ ಜೊತೆ ನೀವು ಆರ್ಗ್ಯುಮೆಂಟ್ ಮಾಡ್ತಾ ಇವತ್ತಿನ ದಿನವನ್ನು ಕಳ್ಕೊಳ್ತಾ ಹೋಗ್ತೀರಾ. ಈ ಹುಲಿ ಮತ್ತು ಕತ್ತೆಯಲ್ಲಿ ಯಾರು ಹುಲಿ ಯಾರು ಕತ್ತೆ ಹೇಳುವಂಥ ಜಡ್ಜ್ಮೆಂಟ್ ನೀವು ಮಾಡಬೇಕು. ನಮ್ಮ ಬದುಕಲ್ಲಿ ಇಂತಹ ಬಹಳಷ್ಟು ಕತ್ತೆಗಳು ನೋಡೋದಕ್ಕೆ ಸಿಗ್ತವೆ. ನೀವೇನು ಮಾಡಬೇಕು? ಸೈಲೆಂಟಾಗಿ ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ ಅನ್ವಾಂಟೆಡ್ ಆರ್ಗ್ಯುಮೆಂಟ್ಸ್ ಮಾಡಿಕೊಂಡು ಇವತ್ತಿನ ದಿನವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಲೈಫ್ ಇರುವಂಥದ್ದು ಒಂದೇ. ಆ ಒಂದು ಬದುಕಿನಲ್ಲಿ ಏನಾದರೂ ಬ್ಯೂಟಿಫುಲ್ ಮೆಮೊರೀಸನ್ನು ಗ್ಯಾದರ್ ಮಾಡೋಣ. ಅನ್ವಾಂಟೆಡ್ ಆರ್ಗ್ಯುಮೆಂಟ್ಸ್ ಬದುಕಲ್ಲಿ ಅಗತ್ಯನೇ ಇಲ್ಲ. ಈ ಒಂದು ಬ್ಯೂಟಿಫುಲ್ ಥಾಟನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಮತ್ತು ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಒಂದು ನ್ಯೂ ಪ್ಲೇಸಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ತಪ್ಪದೇ ನೋಡಿ. ಥ್ಯಾಂಕ್ ಯು ಸೋ ಮಚ್.